ಕಲ್ಲು ಗಣಿಗಾರಿಕೆ ಮತ್ತು ಕ್ರಷರ್ ಲಾರಿ ಮಾಲೀಕರ ವಿರುದ್ಧ ಕರವೇ ಕಾರ್ಯಕರ್ತರು ರಸ್ತೆ ತಡೆದು ಪ್ರತಿಭಟಿಸಿದ್ದಾರೆ. ಕ್ರಷರ್ ಲಾರಿಗಳ ಧೂಳಿನಿಂದ ಅನಾರೋಗ್ಯ ಮತ್ತು ಪ್ರತಿನಿತ್ಯ ರಸ್ತೆಯಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಳವಾಗ್ತಿದೆ. ಹೀಗಾಗಿ ಕೊರಟಗೆರೆ ತಾಲೂಕು ಚನ್ನರಾಯನದುರ್ಗ ಹೋಬಳಿ ಜಟ್ಟಿ ಅಗ್ರಹಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೈಮರ ಕ್ರಾಸ್ನಲ್ಲಿ ಪ್ರತಿಭಟನೆ ಮಾಡಲಾಯಿತು. ಕರವೇ ಪ್ರವೀಣ್ ಶೆಟ್ಟಿ ಬಣ ಮತ್ತು ಕೈಮರ ಗ್ರಾಮಸ್ಥರಿಂದ ಲಾರಿಗಳನ್ನ ತಡೆದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಗಣಿ ಇಲಾಖೆ, ಸಾರಿಗೆ ಇಲಾಖೆ, ಪರಿಸರ, ಕಂದಾಯ ಮತ್ತು ಪಿಡಬ್ಲ್ಯೂಡಿ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಕಿಡಿಕಾರಿದ್ರು. ಶ್ರೀನಿವಾಸ್ ಅಂತ ಹೇಳಿ ಕರವೇ ಉಪಾಧ್ಯಕ್ಷ. ಹಾಗಾಗಿ ಈ ಭಾಗದಲ್ಲಿ ಸುಮಾರು ಈ ಕ್ರಷರ್ ಹಾವಳಿ ಹೆಚ್ಚಾಗ್ತಿದೆ. ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳಾಗಲಿ, ಸಾರಿಗೆ ಇಲಾಖೆ ಆಗಲಿ ಎಲ್ಲ ಒಂದು ಇಲಾಖೆಯನ್ನು ಕಣ್ಮುಚ್ಚಿ ಬಂದ್ಬಿಟ್ಟಿದೆ. ಹಾಗಾಗಿ ಸುಮ್ಮನೆ ರೈತರುಗಳಿಗೆ ತೊಂದರೆ ಆಗ್ತಿದೆ. ಆಟೋ ಡ್ರೈವರ್ಗಳಿಗಾಗಲಿ, ಯಾವುದೋ ಒಂದು ಎಮರ್ಜೆನ್ಸಿ ಆಂಬುಲೆನ್ಸ್ಗಾಗಲಿ, ಎಲ್ಲ ಒಂದು ವಿದ್ಯಾರ್ಥಿಗಳಿಗಾಗಲಿ ಬೆಳಗ್ಗೆ ಎದ್ದರೆ ಈ ರೋಡಲ್ಲಿ ಪ್ರತಿದಿನ ಸಾವು ನೋವುಗಳನ್ನ ಸಂಭವಿಸ್ತಾ ಇದ್ದಾವೆ. ಈಗಾಗಲೇ ನಮ್ಮ ಸಂಘಟನೆ ಬೇಜಾನ್ ಹೋರಾಟಗಳನ್ನ ಮಾಡ್ಕೊಂಡ್ಬಂದಿದೆ. ಹಾಗಾಗಿ ಆಟೋ ಚಾಲಕರೆಲ್ಲ ಕೈ ಜೋಡಿಸಿದ್ದಾರೆ. ಇದೇ ರೀತಿ ಮುಂದುವರೆದ್ರೆ ನಮ್ಮ ಸಂಘಟನೆ ಈ ರೋಡ್ ಆಗೋವರೆಗೂ ಇರೋದಿಲ್ಲ. ಹಾಗಾಗಿ ಎಲ್ಲರೂ ಅಷ್ಟೇ ಸಾರ್ವಜನಿಕರ ಬೆಂಬಲ ಗೆದ್ದೇ ಇರುತ್ತೆ. ಪ್ರತಿಯೊಂದು ಒಳ್ಳೆ ಕೆಲಸಕ್ಕೆ ನಮ್ಮ ಸಂಘ ಇದೇ ಥರ. ಗಣಿ ಇಲಾಖೆ ಯಾರು ಬರಲ್ವಾ? ಇಲ್ಲಿ ಗಣಿ ಇಲಾಖೆರು, ಪರಿಸರ ಇಲಾಖೆರು ಯಾರು ಬರಲ್ವಾ? ಸರ್ ಎಷ್ಟೇ ಮನವಿ ಕೊಟ್ಟರು ಬರಲ್ಲ ಸರ್. ಅವರು ಬರ್ತಾರೆ, ಅದೇನೋ ಅವರು ಕಂಡು ಹೋಗ್ತಾರೆ. ಬಿಟ್ರೆ ಯಾರಿಗೆ ಕಂಡು ಹೋಗ್ತಾರೆ ಗೊತ್ತಿಲ್ಲ ಸರ್. ನಮ್ಮ ಮನವಿ ಕೊಟ್ಟಾಗ ಬಂದು ನಮ್ಗೆ ರೆಸ್ಪಾನ್ಸ್ ಮಾಡಲ್ಲ ಸರ್. ಇಂಥವ್ರು ಎಷ್ಟೋ ಹೆವಿ ಲೋಡ್ ಆಗ್ತಾರೆ, ಮತ್ತೆ ಟಾರ್ಪಲ್ ಕಟ್ಟಲ್ಲ, ಮತ್ತೆ ಟಾರ್ಪಲ್ ಕಟ್ಟಿಲ್ಲ, ನೋಡಿ ಟಾರ್ಪಲ್ ಕಟ್ಟಿಲ್ಲ, ಮತ್ತೆ ನೀರು ಹಾಕಲ್ಲ. ಹಂಗಾಗಿ ಫುಲ್ ಹಿಂದೆ ಗಾಡಿಗಳೆಲ್ಲ ಬಂದರೂ ಓಡ್ಸಕ್ಕಾಗಲ್ಲ, ಧೂಳು ಬೀಳ್ತಾ ಇರೋದು. ಇಷ್ಟು ಬೆಳೆಗಳು ಆಗ್ತಾ ಇಲ್ಲ ಸರ್ ಈ ಭಾಗದಲ್ಲಿ. ಜನಗಳು ಕೇಳೋದಿಲ್ಲ. ಲಾರಿಗಳು ಪ್ರತಿನಿತ್ಯ ಬರೋ ಕಲ್ಲಿನ ಲಾರಿಗಳು ಒಂದಿಲ್ವಲ್ಲ ಇಲ್ಲಿ? ಯಾಕೆ ಈಗ ಪ್ರತಿನಿತ್ಯ ಬರೋ ಕಲ್ಲಿನ ಲಾರಿಗಳು ಒಂದಿಲ್ವಲ್ಲ? ಮಾಹಿತಿ ಗೊತ್ತಾಗ್ಬಿಡುತ್ತೆ. ಮಾಹಿತಿ ಇಲ್ಲಿ ಬಂದ ಇರೋದು ಆಲ್ರೆಡಿ ನಾವು ಬಂದಾಲೆ ಗೊತ್ತಾಗ್ಬಿಡುತ್ತೆ. ಹಂಗಾಗಿ ಆ ಕಡೆ ತೋಯಿಂಕೆರೆ ಮಾರ್ಗವಾಗಿ ತುಮಕೂರು ಕಡೆ ಹೋಗ್ತಾ ಇರ್ತದೆ. ಇಲ್ಲಿ ಈ ಕಡೆ ಒಂದು ಕಟ್ಟುಟ್ಟಿದೆ, ಅಲ್ಲಿ ಬೇರೆ ಹೋಗ್ತಾರೆ. ಎಲ್ಲ ಭಾಗಕ್ಕೂ ಇಲ್ಲಿ ಪ್ರತಿಯೊಂದು ಕರ್ನಾಟಕ ಮೂಲೆಗೂ ಇಲ್ಲಿಂದ ಸಪ್ಲೈ ಆಗುತ್ತೆ ಸರ್. ಇಲ್ಲಿ ಆಗಲಿ, ಎಮ್ಸೆಂಟ್ ಆಗಲಿ ಎಲ್ಲ ಗುಂಡಿಗಳು ಎಲ್ಲಿದೆ ಏನಿದೆ ಅಂತ ಕಾಣಿಸ್ತಾ ಇಲ್ಲ. ಅಷ್ಟು ಪ್ರಾಬ್ಲಮ್ ಆಗಿದೆ. ಇದ್ರ ಬಗ್ಗೆ ನಾವು ಮಾಹಿತಿ ತಾಲೂಕು ಆಫೀಸರ್ ಕೊಟ್ಟರು, ಏನೋ ಇದುವರೆಗೂ ಮಾಹಿತಿ ಇಲ್ಲ. ಏನೇ ಒಬ್ಬರು ಈ ಸತ್ರು ಒಬ್ಬರು ಬಂದಲ್ಲ, ನೋಡ್ತಾರೆ, ಸುಳ್ಳು ಹೋಗ್ತಾರೆ, ಬಿದ್ದರೆ ಎದ್ದು ಹೇಳ್ತಾರೆ, ಹೋಗ್ತಾರೆ. ಬಟ್ ಸಾಯ್ತಾರೆ ಬಂದು ಸಾರ್ವಜನಿಕರು. ಈ ಮಾಲೀಕರು ಬರ್ತಾರೆ, ಎಷ್ಟು ಗಾಡಿ ಅಂತ ಗೊತ್ತಾಗಲ್ಲ. ಒಂದು ನಿಮಿಷ ಟೈಮ್ ಇರಲ್ಲ ಇಲ್ಲಿ. ಆ ಥರ ಲಾರಿಗಳು, ಟ್ರಾಕ್ಟರ್ಗಳು ಓಡ್ತಾ ಇರ್ತವೆ, ಬರ್ತಾರೆ, ಲೋಡ್ ಬರ್ತಾ ಇರುತ್ತೆ, ಲೋಡ್ ಹೋಗ್ತಾ ಇರುತ್ತೆ. ಬಟ್ ಇದ್ರ ಬಗ್ಗೆ ಕೇಳೋಂತ ಹೋಗೋದ್ರೆ ಯಾರೂ ರೆಸ್ಪಾನ್ಸು ಮಾಡಲ್ಲ. ಅದಕ್ಕೋಸ್ಕರ ನಾವು ಇವತ್ತು ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಹಾಗಾಗಿ ಅಧಿಕಾರಿಗಳು ಏನು ಸಂಬಂಧಪಟ್ಟ ಅಧಿಕಾರಿಗಳು ಅವ್ರವ್ರು ಬಂದು ನಮಗೆ ಇದಾಸಕ್ತಿ ಅದೇನು ಅಂತ ನಾನು ಮಾಹಿತಿ ಸರ್. ಇಲ್ಲಿಂದ ಒಂದು 5-6 ಪ್ರೆಷರ್ ಇದೆ. ಗ್ರಾಮಸ್ಥರು ಯಾಕೆ ಬರ್ತಾ ಇಲ್ಲ? ಗ್ರಾಮಸ್ಥರುಗಳು ಯಾಕೆ ನಿಮ್ಮ ಜೊತೆ ಕೈ ಜೋಡಿಸ್ತಾ ಇಲ್ಲ? ಗ್ರಾಮಸ್ಥರಿಗೆ ಸಮಸ್ಯೆ ಬೇಕಾಗಿಲ್ವಾ? ಸರಿ ಆಗಿದೆ. ಗ್ರಾಮಸ್ಥರಿಗೆ ಏನಾಗಿದೆ ಗೊತ್ತಾ ಸರ್? ಕೂಲಿ ಕಾರ್ಮಿಕರು ಎಲ್ಲ ನಮ್ಮ ಬಡತನ ಎಲ್ಲ ಬಡವರು ಇರೋದು. ಸುಮಾರು ಜನ ಕೆಲಸ ಕಾರ್ಯಕ್ಕೆ ಹೋಗ್ತಾರೆ. ಇವತ್ತೇನೋ ಪ್ರತಿಭಟನೆ ಬರ್ತಾರೆ, ಯಾವ್ದಾದ್ರೆ ಕೆಲಸ ಕಾಣಲ್ಲ ಅಲ್ಲಿ. ಇವತ್ತೇನಾರ ಕೆಲಸ ಬಂದಿದೆ ಬಂದರೆ ಅವ್ರು ನಾಳೆ ಕೆಲಸ ತಗೊಳ್ಳಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ ಅಂದರೆ ನಮಗೆ ಸಪೋರ್ಟ್ ಮಾಡಿ ಎಲ್ಲ ಇದು ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆ ವಿಷಯವಾಗಿ ಈ ನಮ್ಮ ಹುಡುಗರೇ ಆದ್ರೆ ಕಳೆದ ಗಾಡಿ ಗೋರಿ ಹತ್ರ ಫುಲ್ ತುಂಬ ಗಾಡಿಯಲ್ಲಿ ಕಳಿಸಿಲ್ಲ. ಅದರಿಂದ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈಗ ರಸ್ತೆಯಲ್ಲಿ ನೂರಾರು ಲಾರಿಗಳು, ದೊಡ್ಡ ಲಾರಿಗಳು ಓಡಾಡ್ತಾ ಇದ್ದಾವೆ. ಸಾರ್ವಜನಿಕರಿಗೆಲ್ಲ ತುಂಬ ತೊಂದರೆ ಆಗ್ತಾ ಇದೆ. ಇಲ್ಲಿ ಓಡಾಡೋ ಲಾರಿಗಳಿಂದ ಅಕ್ಕಪಕ್ಕ ಇರುವಂಥ ಸಾರ್ವಜನಿಕರ ಮನೆಗಳಲ್ಲಿ ಧೂಳಿಸಿ ಅನೇಕ ಕಾಯಿಲೆಗಳು ಬರ್ತಾ ಇದ್ದಾವೆ. ರಸ್ತೆಯಲ್ಲಿ ಓಡಾಡುವಂಥ ವಿದ್ಯಾರ್ಥಿ ಮಕ್ಕಳುಗಳು ಅಪಘಾತ ಸಂದರ್ಭಗಳು ಕಾಣ್ಬೋದು. ಹೀಗಾಗಿ ಇದನ್ನು ತಡೆಗಟ್ಟೆ ಇದನ್ನು ರಸ್ತೆನ ಅಂದರೆ ಇದು ಸಾರ್ವಜನಿಕರಿಗೆ ತೊಂದರೆ ಆದಂಗೆ ಹಿತಾಸಕ್ತಿಯನ್ನು ಕಾಪಾಡಬೇಕು. ಎಲ್ಲಿಂದ ಎಲ್ಲಿಗೆ ಸಮಸ್ಯೆ ಆಗಿದೆ ರಸ್ತೆ? ನಿಮ್ಮದು ರಸ್ತೆ ಮುಪ್ಪಟ್ಟದಿಂದ ಜಂಪೇಳಿ ಕೈಮಾರದವರೆಗೂ ಈ ವ್ಯಾಪ್ತಿಯಲ್ಲಿ ಯಾರ್ದು ಲಾರಿಗಳು ಓಡಾಡ್ತವೆ? ಎಷ್ಟು ಲಾರಿಗಳು ಓಡಾಡ್ತವೆ? ಲಾರಿಗಳು ಪ್ರೆಷರ್ ಲಾರಿಗಳು 4 ಲಾರಿಗಳು, ಹೆಬ್ಬಾಕ ರವಿ, ಬಾವಿಪೇಟೆ ನಾಗಣ್ಣ, ಗ್ಯಾಸ್ ಬಾಬಣ್ಣ, ಇನ್ನೂ ಯಾರು ಒಂದಷ್ಟು ಲಾರಿಗಳು ಓಡಾಡ್ಗಳು ಇದ್ದಾವೆ. ಪ್ರೆಷರ್ಗಳು ಇರೋದ್ರಿಂದ ಜಾಸ್ತಿ ಅವಳಿ ಜಾಸ್ತಿ ಆಗಿದೆ. ಇದನ್ನ ಕೂಡಲೇ ಮೇಲಧಿಕಾರಿಗಳು ಬಂದು ತನಿಖೆ ಮಾಡಿ ಪ್ರೆಷರ್ನ ಸಂಪೂರ್ಣವಾಗಿ. ಅಧಿಕಾರಿಗಳು ಯಾರು ಬರಲ್ವಾ? ಅಧಿಕಾರಿಗಳು ಯಾರು ಬರ್ತೀನಿ ಅಂತ ಹೇಳ್ತಾರೆ. ಮನವಿ ಕೊಟ್ಟಿದ್ದೀವಿ. ಒಂದು ತಿಂಗಳು ಕೊಟ್ಟು ಮನವಿ ಕೊಟ್ಟಿದ್ವು. ಅದನ್ನ ಗಡುವು ಕೊಟ್ಟಿದ್ವು. ಅದನ್ನ ತಗೊಂಡ್ರು ಅವರು ಇದು ಕ್ರಮ ತಗೊಂಡಿಲ್ಲ. ಹಾಗಾಗಿ ನಾವು ಈ ಇವತ್ತು ಪ್ರತಿಭಟನೆ ಮಾಡೋಕ್ಕೆ ಮುಂದಾಗಿದ್ದೀವಿ. ಇನ್ನೂ ಅಕಸ್ಮಾತ್ ಇನ್ನೂ ಮುಂದೆ ಇದು ಸಂಘಟನೆ ಪರವಾಗಿ ದೊಡ್ಡ ಮಟ್ಟದಲ್ಲಿ ರಾಜ್ಯಾದ್ಯಂತ ಹೋರಾಟ ಮಾಡೋಕ್ಕೆ ನಾವು ಮುಂದಾಗ್ತೀವಿ. ನಾವು ರಾಜ್ಯಾದ್ಯಂತ ಗಮನ ತಂದು ರಾಜ್ಯಾದ್ಯಂತ ಹೋರಾಟ ಮಾಡೋಕ್ಕೆ ಪ್ರೆಷರ್ ವಿರುದ್ಧ, ರಸ್ತೆ ವಿರುದ್ಧ ಮಾಡೋ ಅಂಥವ್ರಿಗೆ ಹೋರಾಟ ಮಾಡ್ತೀವಿ ಅಂತೇಳಿ ಹೇಳ್ತೀವಿ.
ಜಂಪೇನಹಳ್ಳಿಯಿಂದ ತೋವಿನಕೆರೆ ಮಾರ್ಗವಾಗಿ ಪ್ರತಿನಿತ್ಯ ನೂರಾರು ಕ್ರಷರ್ ಬಂಡೆಕಲ್ಲಿನ ಲಾರಿಗಳ ಸಂಚಾರದಿಂದ ಸಿಕ್ಕಾಪಟ್ಟೆ ಸಮಸ್ಯೆಯಾಗ್ತಿದೆ. ತೋವಿನಕೆರೆ ಮಾರ್ಗದ ಪಿಡಬ್ಲ್ಯೂಡಿ ರಸ್ತೆಗಳು ಸಂಪೂರ್ಣ ಗುಂಡಿಮಯವಾಗಿದ್ದು ವಾಹನಗಳ ಸಂಚಾರಕ್ಕೆ ಸಂಚಕಾರ ಎದುರಾಗಿದೆ. ಅತಿ ವೇಗ ಮತ್ತು ಅತಿ ಭಾರದ ಕಲ್ಲುಗಳನ್ನ ಲಾರಿಗಳಿಗೆ ತುಂಬಿ ಪ್ರತಿನಿತ್ಯ ಅಗ್ರಹಾರದಿಂದ ಬಿಕ್ಕೆಗುಟ್ಟೆಗೆ ಸಾಗಾಣಿಕೆ ಮಾಡಲಾಗ್ತಾ ಇದೆ. ಹರೀಶ್ ಬಾಬು, BH, ಟೈಮ್ 9 ನ್ಯೂಸ್, ಕೊರಟಗೆರೆ. ಉತ್ತಮ ಗುಣಮಟ್ಟದ ಅಡುಗೆ ಸಾಮಗ್ರಿಗಳನ್ನ ಖರೀದಿಸಬೇಕಾ? ಎಲ್ಲಾ ರೀತಿಯ ಅಡುಗೆ ಸಾಮಗ್ರಿಗಳನ್ನ ಹೋಲ್ಸೇಲ್ ದರದಲ್ಲಿ ಕೊಂಡುಕೊಳ್ಳಿ, ವಿಶೇಷ ಉಡುಗೊರೆಗಳನ್ನ ಪಡೆಯಿರಿ. ಎಲ್ಲ ಶುಭ ಸಮಾರಂಭಗಳ ಅಡುಗೆಗೆ ಬೇಕಾದ ಎಲ್ಲಾ ರೀತಿಯ ಗುಣಮಟ್ಟದ ಅಡುಗೆ ಸಾಮಗ್ರಿಗಳು ನಮ್ಮಲ್ಲಿ ಲಭ್ಯ. ಅಕ್ಕಿ, ಅಡುಗೆ ಎಣ್ಣೆ, ಬೇಳೆ, ಗೋಧಿ, ಡ್ರೈ ಫ್ರೂಟ್ಸ್, ಇನ್ನು 10 ಹಲವು ರೀತಿಯ ದಿನಬಳಕೆ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತೆ. 1,000 ರೂಪಾಯಿ ವಸ್ತುಗಳನ್ನ ಖರೀದಿಸಿದ್ರೆ ಹೋಮ್ ಡೆಲಿವರಿ ಉಚಿತ. ಮತ್ಯಾಕೆ ತಡ, ಇಂದೇ ಭೇಟಿ ನೀಡಿ. ತೇಜಸ್ವಿನಿ ಟ್ರೇಡರ್ಸ್, ಗುಣಮಟ್ಟದ ದಿನಸಿ ಪದಾರ್ಥಗಳ ಮಳಿಗೆ. ಸ್ಥಳ ವಾಸವಿ ಟೆಂಪಲ್ ಹತ್ತಿರ, ಸಂತೆಬೀದಿ ರಸ್ತೆ, ದಾಬಸ್ಪೇಟೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901468568 ಮತ್ತು 8904054710.